ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ನಿಜ ಜ್ಯೇಷ್ಠ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಶನಿವಾರವಾಗಿರತಕ್ಕಂಥದ್ದು ಷಷ್ಠಿ ತಿಥಿ ಮಖಾ ನಕ್ಷತ್ರ. ಈ ದಿವಸ ಕುಜನ ಪರಿವರ್ತನೆಯನ್ನು ನಾವು ಕಾಣ್ತೀವಿ. ಕುಜನ ಸ್ಥಿತಿ ಇಷ್ಟು ದಿವಸ ಬಲಿಷ್ಠನಾಗಿದ್ದ, ಸ್ವಕ್ಷೇತ್ರದಲ್ಲಿ ಸಂಚರಿಸ್ತಾ ಇದ್ದ. ಅದು ಮೂಲ ತ್ರಿಕೋಣ ಸ್ಥಾನವೂ ಹೌದು ಮೇಷರಾಶಿ ಕುಜನಿಗೆ. ಹೀಗಾಗಿ ಬಲದ ಮೇಲೆ ಬಲ ಹಾಗಿತ್ತು. ಈ ಹೊತ್ತಿನಿಂದ ಆತ ವೃಷಭ ರಾಶಿ ಶುಕ್ರನ ಮನೆಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಶುಕ್ರನ ಮನೆಯಲ್ಲಿ ಕುಜ ಸ್ವಲ್ಪ ಮನಸ್ಸನ್ನು ಚಂಚಲಗೊಳಿಸ್ತಾನೆ. ಮನಸ್ಸು ಒಂದು ದೃಢತೆ ಇರೋದಿಲ್ಲ, ಚಂಚಲವಾಗುತ್ತೆ. ಆ ರೀತಿಯ ಒಂದು ಮನಸ್ಥಿತಿಯನ್ನು ನಿರ್ಮಾಣ ಮಾಡ್ತಾನೆ. ತನ್ನ ಮೂಲಕ ಬೇಡದ ಅಪೇಕ್ಷೆಗಳು, ಆ ಬೇಡದ ಅಪೇಕ್ಷೆಗಳಿಂದ ಮತ್ತೆ ನಮಗೆ ತೊಂದರೆಗಳು ಸಹಜ ಅಲ್ವಾ. ಬೇಡದ ಅಪೇಕ್ಷೆಗಳು ಅಂದರೆ ತೊಂದರೆ ಕಾದಿದೆ ಅಂತಲೇ ಅರ್ಥ. ಇಂಥ ಸಾಧ್ಯತೆ ಇರುತ್ತೆ. ಹೀಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಅಲ್ಲಿ ಏನು ಹೇಳುತ್ತೆ ಶಾಸ್ತ್ರದಲ್ಲಿ ಅಂದರೆ, ಸ್ತ್ರೀಯರ ಮೇಲೆ ಒಂದು ಹಿಡಿತ ಮನೆಗಳಲ್ಲಿ ನೋಡಿ ಸಾಮಾನ್ಯವಾಗಿ ಪುರುಷರಿಗೆ ಹೆಣ್ಮಕ್ಕಳನ್ನ ಹತೋಟಿಯಲ್ಲಿ ಇಟ್ಕೊಳ್ಬೇಕು ಅಂತಕ್ಕಂಥದ್ದು. ತನ್ನ ಮೂಲಕ ಅಹಂಕಾರ ವರ್ಧನೆ ಆಗುತ್ತೆ. ಈಗೆಲ್ಲ ಸಮಾನದ ಸಮಾತಿ ಎಲ್ಲಿ ವಸ್ತುತಃ ಅದೆಲ್ಲ ಸುಮ್ಮನೆ ಹಾಗೆ ದಾಖಲಾತಿಗಾಗಿ ಇದೆ ಅಂತ ಅನಿಸುತ್ತೆ. ಹಾಗಾಗಬಾರ್ದು. ಕುಜನ ಪರಿವರ್ತನೆಯಿಂದ ಅಂಥದ್ದೊಂದು ಮನಸ್ಸಿಗೆ ಒಂದು ಬರ್ತದೆ. ಹೀಗಾಗಿ ಅದರ ಕಡೆಗೆ ಒಂದು ಚೌಕಟ್ಟಿರಬೇಕು. ಮತ್ತು ಹೆಣ್ಮಕ್ಳಿಗೂ ಅಷ್ಟೇ, ಅದು ವಯಸ್ಸ ಕೆಲವೊಮ್ಮೆ ಹೆಣ್ಮಕ್ಳ ಅಧೀನದಲ್ಲಿ ಪುರುಷರೆಲ್ಲ ಒದ್ದಾಡ್ತಿರ್ತಾರೆ. ಮನೆಯಲ್ಲಿ ಯಜಮಾನತಿದೆ ನಡೀತಾ ಇರುತ್ತೆ. ಅದು ಈಗೇನಾಯ್ತು, ಕುಜನ ಬಂದು ಸೇರಿಬಿಟ್ರೆ ನೋಡಿ, ಅಲ್ಲಿ ವಸ್ತುತಃ ಅವನು ಅದು ಸೌಮ್ಯ ರಾಶಿ ವೃಷಭ. ಸೌಮ್ಯ ರಾಶಿಗೆ ಒಬ್ಬ ಉಗ್ರನ ಪ್ರವೇಶವಾದರೆ ಸೌಮ್ಯವಾಗಿದ್ದವರು ಕೂಡ ಕೆರಳು ಬಿಡ್ತಾರೆ. ಹಾಗಾಗುವ ಸಾಧ್ಯತೆ ಪ್ರಭಾವದಿಂದಾಗಿ ಸ್ಥಾನ ಹಾಗೂ ಗ್ರಹ, ಆ ಸ್ಥಾನಕ್ಕೆ ಬಂದ ಬೇರೆ ಗ್ರಹದ ಪರಿಣಾಮದಿಂದಾಗಿ ಮನೆಗೆ ಯಾರಾದರೂ ಬೇರೆಯವರು ಸ್ವಲ್ಪ ಕೋಪಿಷ್ಠರು ಬಂದರೆ ವಾತಾವರಣ ಸ್ವಲ್ಪ ಹಾಗಿರುತ್ತೆ ನೋಡಿ, ಹಾಗಾಗುತ್ತೆ. ಸೌಮ್ಯವಾಗಿರ್ತಕ್ಕಂಥವ್ರ ಮನೆಯಲ್ಲೂ ಉಗ್ರವಾದವರು ಬಂದರೆ ಅಲ್ಲೊಂದು ಜಗಳ ಆಗದೇ ಇರುತ್ತೆ, ಸಣ್ಣದ ಜಗಳ. ಹಾಗೆ ಆ ರೀತಿಯ ಒಂದು ತಲ್ಲಣ ಉಂಟಾಗೋ ಸಾಧ್ಯತೆ ಇರುತ್ತದೆ. ಇದು ಮನಸ್ಸಿನ ಮೇಲೆ ಒಂದು ರೀತಿಯ ಎಂಥವ್ರಿಗೂ ಒಂದು ತರಂಗ ಏಳುತ್ತೆ, ಬೇಡದ ತರಂಗಗಳು. ತನ್ನ ಮೂಲಕ ವಾತಾವರಣ ಹಾಳಾಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹೀಗಾಗಿ ಸ್ವಲ್ಪ ಜಾಗ್ರತೆ ಬೇಕು. ಇಂಥ ಗ್ರಹಗಳ ಪ್ರಭಾವ ಉಂಟಾಗುವ ವೇಳೆಯಲ್ಲಿ ನಾವು ಹೆಚ್ಚು ಧ್ಯಾನ, ಅನುಷ್ಠಾನ ಅಥವಾ ಸೆಲ್ಫ್ ಕಂಟ್ರೋಲ್, ಅದನ್ನು ಧ್ಯಾನ ಅನ್ನತ್ತೆ ಯೋಗಶಾಸ್ತ್ರ. ಇನ್ನು ಕೆಲವರು ಅದನ್ನು ಅಂಥದ್ದೆಲ್ಲ ನನಗೆ ಆಸಕ್ತಿ ಇಲ್ಲ, ನನಗೆ ಗೊತ್ತಿದೆ ಅಂತ, ಅದನ್ನು ಆಯಿತು, ಅದು ಆ ಹೆಸರಲ್ಲೇ ಕರೆದುಕೊಳ್ಳಿ. ಸೆಲ್ಫ್ ಕಂಟ್ರೋಲ್ ಮಾಡ್ತೀನಿ, ನಂಗೆ ಶಕ್ತಿ ಇದೆ, ಬಹಳ ಸಂತೋಷ, ನೀವು ದೈವಿ ಪುರುಷರು ಆಗಿದ್ದರೆ. ಹೀಗೆ ಅಂತೂ ನಮ್ಮನ್ನು ನಾವು ಒಂದು ಚೌಕಟ್ಟಿನಲ್ಲಿ ಇಟ್ಕೊಳ್ಬೇಕಾದ ಪರಿಸ್ಥಿತಿ ಈ ದಿವಸದಿಂದ ನಿರ್ಮಾಣವಾಗುತ್ತೆ. ಶನಿವಾರ ದಿವಸ ಕುಜನ ಪರಿವರ್ತನೆ. ಅವರಿಬ್ಬರು ಮೊದಲೇ ಶತ್ರುಗಳು. ಹಾಗಂತ ಏನೂ ಶನೈಶ್ಚರನ ದೃಷ್ಟಿ ಬೀಳುತ್ತೆ ಕುಜನಿಗೆ. ಹೀಗಾಗಿ ಶನಿ ದೃಷ್ಟಿ ಕುಜನ ಮೇಲೆ ಬಿದ್ದಾಗಲೂ ಸ್ವಭಾವಗಳು ವ್ಯತಿರಿಕ್ತವಾಗಿಬಿಡುತ್ತೆ. ಹೀಗಾಗಿ ಇದನ್ನೆಲ್ಲ ಗಮನಿಸ್ಕೊಂಡು ರಾಶಿಯ ಫಲ ಏನಿದೆ, ಯಾರಿಗೆ ಯಾವ್ಯಾವ ಥರ ಅನುಕೂಲಗಳೋ ಅಥವಾ ಅನಾನುಕೂಲಗಳೋ, ಅವುಗಳಿಗೆ ಪರಿಹಾರ ಇತ್ಯಾದಿ ಎಲ್ಲ ಗಮನಿಸೋಣ. ಅಂತೂ ಈ ಪರಿವರ್ತನೆ ಕಾಲದಲ್ಲಿ ನಾವು ಏನು ಮಾಡಬಹುದಪ್ಪ ಮನಸ್ಸು ಕೆರಳದೇ ಇರಲಿಕ್ಕೆ ಅಂತಂದರೆ, ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ತೊಗರಿ ಧಾನ್ಯವನ್ನು ದಾನ ಮಾಡ್ತಕ್ಕಂಥದ್ದು, ಬೆಲ್ಲ ದಾನ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ವಿಷ್ಣು ಸನ್ನಿಧಾನಕ್ಕೂ ಆಗಬಹುದು. ವಿಷ್ಣು ಸನ್ನಿಧಾನಕ್ಕೆ ತೊಗರಿ ಸಮರ್ಪಣೆ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಅದು ನಿಮ್ಮ ಮನಸ್ಸಿನಲ್ಲಿ ಬೇಡದ ಅನಗತ್ಯ ವಿಚಾರಗಳ ಚರ್ಚೆ ಅಥವಾ ಇನ್ನೇನೋ ಆ ಕುತೂಹಲ ಹುಟ್ಟು ಹಾಕದೆ ನಮ್ಮನ್ನು ಒಂದು ಚೌಕಟ್ಟಲ್ಲಿಟ್ಟಿರುತ್ತೆ. ಕುತೂಹಲ ಇದೆಯಲ್ಲ, ಅದು ಒಳ್ಳೆಯ ಕುತೂಹಲವಾದರೆ ಸಂತೋಷ. ಕೆಟ್ಟ ಕುತೂಹಲ ಇರುತ್ತೆ, ಅವ್ರ ಮನೇಲಿ ಏನಾಯಿತು, ಈ ಥರದ್ದು ಬಹಳ ಇರುತ್ತೆ. ಅದನ್ನು ನಾನು ವಿವರಿಸಬೇಕಾಗಿಲ್ಲ. ಯಾರ್ಯಾರಿಗೆ ಕುತೂಹಲ ಇದೆಯೋ ಅವರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಹಾಗೆ ಬೇರೆಯವ್ರ ವಿಚಾರದಲ್ಲಿ, ಬೇರೆಯವರ ಅವುಗಳಲ್ಲಿ ನಾವು ಎಷ್ಟರ ಮಟ್ಟಿಗೆ ಪಾಲ್ಗೊಳ್ಳೋದು ಚೆನ್ನಾಗಿರಲ್ಲ. ಅಂಥ ಕುತೂಹಲ ಹುಟ್ಟಾಕ್ತಾನೆ ಕುಜ. ಹೀಗಾಗಿ ಅದನ್ನು ಕಂಟ್ರೋಲ್ ಮಾಡ್ಕೋಬೇಕು. ಹಾಗಾಗಿ ದೇವತಾ ಆರಾಧನೆಗಳು ಬಹಳ ಒಳ್ಳೆಯದು. ಅದರಿಂದ ಸ್ವಲ್ಪ ಮಟ್ಟಿಗೆ ಬೇಡ ಅಂತ ಅನಿಸುತ್ತೆ. ಅಂದರೆ ಆಲೋಚನೆಗಳು ಹೀಗಲ್ಲ ಅಂತ ನಮಗೆ ಮನವರಿಕೆ ಆಗುತ್ತೆ ಅಂತ ಪ್ರಯತ್ನ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.